ಮಧ್ಯಪ್ರಾಚ್ಯದಲ್ಲಿ ಶುರುವಾದಂತಹ ಯುದ್ಧ ಜಗತ್ತಿನ ಕುತ್ತಿಗೆಯನ್ನು ಹಿಸುಕಿತ್ತು. ಸೊ ಈಗ ಅಮೆರಿಕ ಹಾಗೂ ಇರಾನ್ನ ಯುದ್ಧಕ್ಕೆ ಅಧಿಕೃತವಾಗಿ ವಿರಾಮ ಬಿದ್ದಿದೆ. ಯುದ್ಧ ನಿಲ್ಲಿಸೋಕೆ ಶಾಂತಿ ಒಪ್ಪಂದವನ್ನು ಏನು ರೆಡಿ ಮಾಡಲಾಗಿತ್ತು ಅದಕ್ಕೆ ಅಮೆರಿಕ ಮತ್ತು ಇರಾನ್ ಸಹಿ ಹಾಕಿದೆ. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್, ಇರಾನ್ನ ಅಧ್ಯಕ್ಷ ಪೆಜೆಶ್ಕಿಯಾನ್ ಈ ಒಪ್ಪಂದಕ್ಕೆ ಡಿಜಿಟಲ್ ಸಹಿಯನ್ನು ಹಾಕಿದ್ದಾರೆ. ನೌಕಾ ದಿಗ್ಬಂಧನ ತೆಗೆಯೋಕೆ ಅಮೆರಿಕ ಅಂದರೆ ಡೊನಾಲ್ಡ್ ಟ್ರಂಪ್ ಒಪ್ಪಿಗೆ ಸೂಚಿಸಿದ್ದಾರೆ. ಇರಾನ್ ಮೇಲಿನ ಆಮದು ಸುಂಕವನ್ನು ತೆರವಿಗೆ ಅವರು ಮುಂದಾಗಿದ್ದಾರೆ. ಇನ್ನು ಹಾರ್ಮುಜ್ ಜಲಸಂಧಿಯನ್ನು ಓಪನ್ ಮಾಡೋಕೆ ಇರಾನ್ ಕೂಡ ಒಪ್ಪಿಗೆಯನ್ನು ಸೂಚಿಸಿದೆ. ಸುಮಾರು 14 ಅಂಶಗಳಿರುವಂಥ ಒಂದು ಶಾಂತಿಯ ಒಪ್ಪಂದ ಇದು. ಆ ಡಿಜಿಟಲ್ ಸಹಿ ಪ್ರಕ್ರಿಯೆಯನ್ನು ನೀವು ನೋಡ್ತಾ ಇದ್ದೀರಿ. ಅಧಿಕೃತವಾಗಿ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಈ ಪೀಸ್ ಅಗ್ರಿಮೆಂಟ್ಗೆ ಸೈನ್ ಮಾಡ್ತಿರುವಂಥದ್ದು. ಸೊ ಮತ್ತೊಂದು ಕಡೆಯಲ್ಲಿ ಇರಾನ್ನ ಅಧ್ಯಕ್ಷ ಮಸೌದ್ ಪೆಜೆಶ್ಕಿಯಾನ್ ಅವರು ಕೂಡ ಡಿಜಿಟಲ್ ಸಹಿಯನ್ನು ಹಾಕಿದ್ದಾರೆ. G7 ಶೃಂಗಸಭೆ ಅದರ ಬೆನ್ನಲ್ಲೇ ಆಗಿರುವಂಥ ಒಂದು ಡೆವಲಪ್ಮೆಂಟ್ ಇದು. ಸೊ ವಿಶ್ವದ ಪ್ರಮುಖ ದೇಶಗಳ ನಾಯಕರು G7 ಶೃಂಗಸಭೆಯಲ್ಲಿ ಹಾಜರಿದ್ದಾರೆ. ಸೊ ಅವರೆಲ್ಲರ ಒತ್ತಾಯ ಕೂಡ ಆಗಿತ್ತು ಆದಷ್ಟು ಬೇಗ ಯುದ್ಧ ಮುಗಿಬೇಕು ಅಂತ. ಆ್ಯಂಡ್ ಅದೇ ಥರ ಇವತ್ತೇನು ಡೇಟ್ ಫಿಕ್ಸ್ ಆಗಿತ್ತು ಅಂದರೆ 17ನೇ ತಾರೀಕು ಅಲ್ಲಿನ ರಾತ್ರಿಯ ಕಾಲಮಾನ, ಈಗ ಅಲ್ಲಿ ಪೀಸ್ ಅಗ್ರಿಮೆಂಟ್ಗೆ ಸೈನ್ ಆಗಿದೆ. ಸೊ ಇದರಿಂದ ಇಡೀ ಜಗತ್ತು ಬಯಸ್ತಾ ಇದ್ದಂಥ ಒಂದು ಕ್ಷಣ ಈಗ ಜಗತ್ತಿಗೆ ಸಿಕ್ಕಂತೆ ಆಗಿದೆ. ಡೊನಾಲ್ಡ್ ಟ್ರಂಪ್ ಅವರ ಹುಚ್ಚುತನದ ನಿರ್ಧಾರದಿಂದ ಇಡೀ ಜಗತ್ತಿಗೆ ಆರ್ಥಿಕ ಸಂಕಷ್ಟ, ಇದೆಲ್ಲಕ್ಕಿಂತ ಮುಖ್ಯವಾಗಿ ತೈಲ ಸಂಕಷ್ಟ ಉದ್ಭವಿಸಿ ನಮ್ಮ ದೇಶದಲ್ಲಿ ಬರೀ ಪೆಟ್ರೋಲ್ ಪ್ರೈಸ್, ಡೀಸೆಲ್ ಪ್ರೈಸ್, ಬೇರೆ ಬೇರೆ ತೈಲ ಸ್ವರೂಪದ ಬೆಲೆಗಳು ಜಾಸ್ತಿ ಆಗಿದ್ದಾವೆ. ಆದರೆ ತೈಲ ಸಿಗ್ತಾ ಇದೆ. ಇನ್ನು ಈ ಥರ್ಡ್ ವರ್ಲ್ಡ್ ಕಂಟ್ರಿಗಳಲ್ಲಿ ಕಂಪ್ಲೀಟ್ ದೇಶಗಳೇ ಶಟ್ ಡೌನ್ ಆಗಿದ್ದಾವೆ. ಆ ದೇಶ ನಡೆಯೋದಕ್ಕೆ ಎನರ್ಜಿ ಬೇಕು. ಎನರ್ಜಿ ಬರುವಂಥದ್ದು ಎಲ್ಲಿಂದ? ಕ್ರೂಡ್ ಆಯಿಲಿಂದ. ಕ್ರೂಡ್ ಆಯಿಲ್ ಎಲ್ಲಿದೆ? ಹಾರ್ಮುಜ್ ಜಲಸಂಧಿಯಲ್ಲಿ ಸಿಕ್ಕಾಕೊಂಡಿದೆ. ಸೊ ಹೀಗಾಗಿ ಆರ್ಥಿಕತೆ ಅಷ್ಟರ ಮಟ್ಟಿಗೆ ಇಲ್ಲದೇ ಇರುವಂಥ ದೇಶಗಳು ನಲುಗಿ ಹೋಗಿದ್ದಾವೆ, ಶಟ್ ಡೌನ್ ಆಗಿದ್ದಾವೆ ಈ ಯುದ್ಧದಿಂದಾಗಿ. ಸೊ ಆ ದೇಶಗಳಿಗೆ ಬೇಕಾಗಿದ್ದಂಥ ಒಂದು ಕ್ಷಣ, ಇಡೀ ಜಗತ್ತಿಗೆ ಬೇಕಾಗಿದ್ದಂಥ ಕ್ಷಣ, ಯುದ್ಧ ನಿಲ್ಲಬೇಕು ಅನ್ನುವಂಥ ಒಂದು ಬೇಡಿಕೆ ಏನಿತ್ತು, ಕೊನೆಗೂ ಅದು ಫಲಿಸಿದೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.